ನೋಡ್ತಿದ್ದೀನಿ ಅಷ್ಟೇ. ಹೇಳಿ. ಏನಂದ್ರೆ ಇವಾಗ ಆ, ಆ, ದೇವ ಒಬ್ಬನೇ ನಾಮ ಹಲವು ಅಥವಾ ದೇವರ ಯಾರು ಹಲವು ಹೇಳಿದ್ದು ಬ್ರಹ್ಮ? ನಾಮ ಒಂದೇನಾ? ಯಾರು ಹೇಳಿದ್ದು? ಅಲ್ಲ, ಇವಾಗ ನಾನು ಬೇರೆ ಬೇರೆ ಹೇಳ್ತಾರೆ. ಇವಾಗ ನಾವು ಈಶ್ವರ ಒಬ್ನೇ ಒಬ್ರು ಅಂತಾರೆ, ಒಬ್ರು ಅಲ್ಲಾ ಒಬ್ನೇ ಅಂತಾರೆ, ಒಬ್ರು ಯೇಸು ಒಬ್ನೇ ಅಂತಾರೆ, ಒಬ್ರು ಪಾಂಡುರಂಗ ಒಬ್ಬನೇ, ಒಬ್ರು ಲಕ್ಷ್ಮಿ ಒಬ್ಬನೇ. ಇವಾಗ ನೀವು ಕೃಷ್ಣ ಒಬ್ಬನೇ ಅಂತಿದ್ದೀರಾ, ಓಕೆ. ಈಗ ನನ್ನ ಮನೆದೇವರು ವೀರಭದ್ರೇಶ್ವರ ಅಂದ್ರೆ ಈಶ್ವರ ಶಿವ. ಇವಾಗ ಕೃಷ್ಣನ ರೂಪ ಶಿವನೋ, ಶಿವನ ರೂಪ ಕೃಷ್ಣನೋ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಗುರುಜಿ ನನ್ನ ಕಡೆ. ಇದು 7ನೇ ಅಧ್ಯಾಯ 8ನೇ ಅಧ್ಯಾಯ ಎಲ್ಲ ಬಂದಾಗ ಹೇಳ್ಬೇಕು. ಇಲ್ಲೇ ಹೇಳ್ತೀನಿ, ನೀವು ಕೇಳ್ತಿದ್ರ ಅನ್ನೋ ಕಾರಣಕ್ಕೆ ಇಲ್ಲೇ ಹೇಳ್ತೀನಿ. ಒಂದು ನಿಮಿಷ. ಸೊ ಭಗವಂತನು ಒಬ್ಬನೇ ಪ್ರಭು, ಆತನೇ ಶ್ರೀಕೃಷ್ಣ ಅಷ್ಟೇ. ಅದರಲ್ಲಿ ಮಾತ್ರ ಸ್ಪಷ್ಟವಾಗಿರ್ಬೇಕು. ನಾನು ನನ್ನ ಮಾತುಗಳನ್ನ ಹೇಳ್ತಾ ಇಲ್ಲ, ಶಾಸ್ತ್ರಬದ್ಧವಾಗಿ ಹೇಳ್ತಿದ್ದೀನಿ. ಸೊ ಇದನ್ನ ಪ್ರಸ್ತಾವನೆಯಲ್ಲೇ ಸಹ ನಾನು ಅದನ್ನ ಹೇಳ್ಬಿಟ್ಟೆ. ನಾನು ಬೇಕಾದ್ರೆ ರೆಫರೆನ್ಸ್ಗಳನ್ನ ಕೊಡ್ತೀನಿ, ನೀವು ನೋಡ್ಕೊಳ್ಬೋದು. ಭಗವದ್ಗೀತಾ 7.7 ತಗೊಳ್ಳಿ, ಬರ್ಕೊಳ್ಳಿ. ಬೇಕಾದ್ರೆ 10.8 ಬರ್ಕೊಳ್ಳಿ. ಸೊ 10.8 ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಅಹಂ, ನಾನು, ಅಹಂ ಸರ್ವಸ್ಯ ಪ್ರಭವೋ. ಈ ಲೋಕಗಳಿದೆ ನೋಡಿ, ಇದೆಲ್ಲ ಬ್ರಹ್ಮಾಂಡಗಳು, ಭೌತಿಕ ಲೋಕಗಳು, ಆಧ್ಯಾತ್ಮಿಕ ಲೋಕಗಳು, ಎಲ್ಲದರ ಸ್ವಾಮಿ ನಾನೇ ಶ್ರೀಕೃಷ್ಣ. ಸ್ಪಷ್ಟವಾಗಿದೆ ಸಂದೇಶ, ಕ್ಲಿಯರ್. 7.7 ಹೆಂಗದ್ರ ನಿರ್ವಹಣೆ ಕೆಲಸ ನಡೀತದೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣಾಯ. ಆ ಒಂದು ಮುತ್ತಿನ ಹಾರ ದಾರದ ಆಧಾರ ಮೇಲೆ ನಿಂತಿರುತ್ತೆ, ಅದ್ರ ದಾರ ಯಾರಿಗೂ ಕಾಣಿಸಲ್ಲ. ಇಡೀ ಬ್ರಹ್ಮಾಂಡ, ಈ ಒಂದು ವೈಕುಂಠಲ್ಲಿ ಎಲ್ಲವೂ ಯಾವ ರೀತಿ ಇದೆ ಅಂದ್ರೆ ಭಗವಂತನ ಶಕ್ತಿಯಿಂದ, ಭಗವಂತನ ಶಕ್ತಿಯಿಂದ ಅದರ ಕೆಲಸ ನಡೀತಾ ಇರುತ್ತೆ, ಅದ್ರ ಯಾರಿಗೂ ಕಾಣಿಸೋದಿಲ್ಲ. ಸೊ ಭಗವಂತನ ಶಕ್ತಿ ಸಿಂಪಲ್ ಆಗಿ ನಮ್ಮ ಒಂದು ಬಾವಿ ಕಪ್ಪೆಗಳು ಅರ್ಥ ಮಾಡ್ಕೊಳಕ್ ಹೇಳ್ತೀನಿ ಅಷ್ಟೇ. ಅದೇ ಪರಿಪೂರ್ಣತೆ ಇರೋದಲ್ಲ, ಅದು ಸಾಕ್ಷಾತ್ಕಾರ ಆಗೋದಕ್ಕೆ ತುಂಬಾ ಇದಾಗುತ್ತೆ. ಉದಾಹರಣೆಗೆ ಕೃಷ್ಣನು ಗೋಲೋಕ ವೃಂದಾವನದಲ್ಲಿದ್ದಾನೆ. ಗೋಲೋಕ ವೃಂದಾವನದಲ್ಲಿ ಆತನ ಒಂದು ದೇಹದ ಕಾಂತಿ ಬ್ರಹ್ಮಜ್ಯೋತಿ ಅಂತ ಹೇಳ್ತೆ. ಎಷ್ಟು ಮಟ್ಟಿಗೆ ಆವಾಗ್ಲೇ ಹೇಳ್ದೆ, ಸುದರ್ಶನ್ ಚಕ್ರದ ಒಂದು ಕಾಂತಿ ಎಷ್ಟಿದೆ, ನಮ್ಮ ಸೂರ್ಯನು ದೀಪದ ತರ ಇರ್ತಾನೆ ಅಂದೆ. ಆವಾಗ ಅದನ್ನ ಧರಿಸುವ ಕೃಷ್ಣನ ಒಂದು ಕಾಂತಿ ಎಷ್ಟಿರುತ್ತೆ, ಆತನ ಪ್ರಕಾಶ ಎಷ್ಟಿರಬಹುದು, ಅದನ್ನ ಬ್ರಹ್ಮಜ್ಯೋತಿ ಅಂತೀವಿ. ಆ ಬ್ರಹ್ಮಜ್ಯೋತಿಯ ಕಣಗಳೇನಿದೆ, ಆ ಕಣಗಳಲ್ಲೇ ಈ ಒಂದು ವೈಕುಂಠ ಲೋಕಗಳು ತೇಲಾಡ್ತಾ ಇರ್ತವೆ. ಕ್ಲಿಯರ್? ಇಲ್ಲಿ ನೋಡಿ, ಬ್ರಹ್ಮಜ್ಯೋತಿ ಎಲ್ಲಿವರೆಗೂ ಇರುತ್ತೆ? ಬ್ರಹ್ಮಜ್ಯೋತಿ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುತ್ತೆ, ಭೌತಿಕ ಲೋಕದಲ್ಲಿ ಇರಲ್ಲ. ಭೌತಿಕ ಲೋಕ ಅಂದ್ರೆ ಕತ್ಲು. ಆವಾಗ ಈ ಒಂದು ಬ್ರಹ್ಮಜ್ಯೋತಿಯ ಒಂದು ಕಿಡಿ, ಒಂದೇ ಒಂದು ರೇ ಅಂತೀವಲ್ಲ, ಸೂರ್ಯನ ಒಂದು ರೇ, ಆ ಒಂದು ರೇನೆ ನಮ್ಮ ಸೂರ್ಯ. ಆ ಒಂದು ಸೂರ್ಯನ ಶಕ್ತಿನ ಇಡೀ ಬ್ರಹ್ಮಾಂಡದ ಒಂದು ನಿರ್ಮಾಣ ಆಗುತ್ತೆ. ಇದು ಭಗವಂತನ ಶಕ್ತಿ, ಈತ ಕೃಷ್ಣ. ವೆರಿ ಸಿಂಪಲ್, ಶಾಸ್ತ್ರಗಳು ಸ್ಪಷ್ಟವಾಗಿ ಅದು ಹೇಳುತ್ತೆ. ಸೊ ಬ್ರಹ್ಮ ಸಂಹಿತ, ಬ್ರಹ್ಮ ಯಾರು? ನಮ್ಮ ಮೊದಲನೇ ಸೃಷ್ಟಿಕರ್ತ. ಆತನಿಂದನೇ ಎಲ್ಲ ವೇದಗಳು, ಅದು ಇದು ಏನೆಲ್ಲ ಇವತ್ತಿದೆ ಎಲ್ಲ ಬ್ರಹ್ಮನಿಂದನೇ ಬರ್ತಾ ಇದೆ. ಅದು ಕೃಷ್ಣನ ಮುಖಾಂತರ ಬಂದು ಆತನ ಹೃದಯ ಪ್ರಕಟ ಆಗಿ ನಂತರ ಆತ ಕೊಟ್ಟಿರೋದು. ಆತ ಬ್ರಹ್ಮ ಸಂಹಿತ ಅಂತ ಇದೆ, ಅದರಲ್ಲಿ ಹೇಳ್ತಾನೆ, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಕೃಷ್ಣನೇ ಪರಮ ಈಶ್ವರನು. ಎಲ್ಲ ಈಶ್ವರ ಅಂದ್ರೆ ಏನು? ನಿಯಂತ್ರಕ. ಕೆಲವೊಮ್ಮೆ ನಮ್ಗೆ ಅದೂ ಗೊತ್ತಿಲ್ಲ. ಈಶ್ವರ ಅಂದ್ರೆ ಕೆಲವರು ಶಿವ ಅಂತಾರೆ, ಕೆಲವರು ಇದು ಅಂತಾರೆ. ಇಲ್ಲ, ಈಶ್ವರ ಅನ್ನೋದು ಅದು ಬಿರುದು, ಪದಗಳು. ಆ ಪದಗಳ ಒಂದು ಇದು ಏನು? ನಿಯಂತ್ರಕ. ಈಶ್ವರ ಪರಮ ಕೃಷ್ಣ, ಸರ್ವ ಅಂದ್ರೆ ಪರಮ ನಿಯಂತ್ರಕನು. ಎಲ್ಲರೂ ನಿಯಂತ್ರಿಸ್ತಾರೆ, ದೇವಾನು ದೇವತೆಗಳು. ನೀವು ನಿಮ್ಮ ಹೆಂಡತಿನ ಮಕ್ಕಳನ್ನೆಲ್ಲ ನಿಯಂತ್ರಿಸ್ತಾರೆ. ನಿಮ್ಮನ್ನ ನಿಯಂತ್ರಿಸೋದಕ್ಕೊಬ್ಬರು, ನಿಮ್ಮನ್ನ ನಿಯಂತ್ರಿಸೋಕೆ, ಆ ರೀತಿ ಎಲ್ಲ ಮನುಷ್ಯರು ನಿಯಂತ್ರಿಸೋಕೆ ದೇವತೆಗಳು, ಆ ದೇವತೆಗಳನ್ನ ನಿಯಂತ್ರಿಸೋಕೆ ತ್ರಿಮೂರ್ತಿಗಳು, ಆ ತ್ರಿಮೂರ್ತಿಗಳನ್ನ ನಿಯಂತ್ರಿಸೋದಕ್ಕೆ ಒಂದು ಗರ್ಭೋದಯಾಕ್ಷಯ ವಿಷ್ಣು, ಗರ್ಭೋದಯಾಕ್ಷಯ ವಿಷ್ಣು ನಿಯಂತ್ರಿಸೋದಕ್ಕೆ ಮಹಾವಿಷ್ಣು, ಮಹಾವಿಷ್ಣು ನಿಯಂತ್ರಿಸೋದಕ್ಕೆ ಶಂಕರ್ಷಣ. ಈ ರೀತಿ ಪರಮ ನಿಯಂತ್ರಕನು ಶ್ರೀಕೃಷ್ಣನು. ಸ್ಪಷ್ಟವಾಗ್ತದೆ. ಸೊ ಇಲ್ಲಿ ಮಹಾವಿಷ್ಣುವಿನ ನಿಯಂತ್ರಕ ಯಾರು ಅಂದ್ರೆ ಶಂಕರ್ಷಣ. ಶಂಕರ್ಷಣ ನಿಯಂತ್ರಕ ನಾರಾಯಣ. ನಾರಾಯಣ ನಿಯಂತ್ರಕ ಮೊದಲನೇ ಸಂಕರ್ಷಣ. ಆತನ ನಿಯಂತ್ರಕ ಬಲರಾಮ. ಬಲರಾಮನ ನಿಯಂತ್ರಕ ಕೃಷ್ಣ. ಅದಕ್ಕೆ ಆತನ ಪರಮ ಈಶ್ವರ. ಸ್ಪಷ್ಟವಾಗಿದೆ. ಇದನ್ನ ಭಾಗವತ ಏತೇಚಾಂಸ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ನೋಡೋದಕ್ಕೆಲ್ಲ ಒಂದೇ ತರ ಇರ್ತಾರೆ. ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲೇ ತಗೊಳ್ಳೋಣ, ನೀವು, ನಿಮ್ಮ ತಂದೆ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಎಲ್ಲ ಒಂದೇ ತರ ಇರ್ತಾರೆ. ಆದ್ರೆ ಮನೆಗೆ ಬಾಸ್ ಯಾರು? ನಿಮ್ ತಂದೆ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದೇ ತರ ಇದ್ದಾರೆ. ಆದ್ರೆ ಆ ಒಡೆಯ ಯಾರು? ಮನೆ ಒಡೆಯ ಯಾರು? ನಿಮ್ ತಂದೆ. ಸೊ ಅದನ್ನ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಂ ಏಕೋ ಬಹುದಾತಿ ವಿದದಾತಿ ಕಾಮಾನ್. ಸೊ ಕೃಷ್ಣನು ಮಾತ್ರನೇ ಎಲ್ಲದರ ಒಂದು ಸ್ವಾಮಿ.
ಸ್ವಯಂ ಭಗವಂತ. ಬೇರೆ ಅವತಾರಗಳು ಹಲವಾರಿದೆ. ಮತ್ತೆ ಇನ್ನೊಂದು ಕೃಷ್ಣನ ಅವತಾರ, ಅದು ಬಂದಾಗ ಹೇಳ್ತೇನೆ, ಅಲ್ಲಿ ಬರುವಾಗ ಹೇಳ್ತೇನೆ. ಕೃಷ್ಣನು ಬ್ರಹ್ಮನ ಒಂದು ದಿನದಲ್ಲಿ ಒಂದು ಬಾರಿ ಮಾತ್ರನೇ ಬರ್ತಾನೆ, ಬೇರೆ ಸಂದರ್ಭದಲ್ಲಿ ಬರೋದಿಲ್ಲ. ಬೇರೆ ಸಂದರ್ಭದಲ್ಲಿ ಪ್ರತಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬರ್ತಾರೆ, ಪ್ರತಿ ಸತ್ಯಯುಗದಲ್ಲೂ ನರಸಿಂಹನು ಬರ್ತಾನೆ. ಈ ರೀತಿ ಪ್ರತಿ ಯುಗದಲ್ಲೂ ಅವತಾರ ಆಗುತ್ತೆ. ಕೃಷ್ಣನು ಮಾತ್ರ ಒಂದು ಕಲ್ಪದಲ್ಲಿ ಒಂದು ಬಾರಿ, ಅಂದ್ರೆ 1000 ದಿವ್ಯ ಯುಗಗಳಲ್ಲಿ ಒಂದು ಬಾರಿ ಮಾತ್ರ ಬರ್ತಾನೆ. ಆತ ಭಗವಂತ. ದೇವತೆಗಳು ಸಹ ಕಾಯ್ತಿರ್ತಾರೆ ಆತನ ಒಂದು ಪ್ರಕಟಕ್ಕೋಸ್ಕರ. ಕ್ಲಿಯರ್? ಆಯ್ತು. ಇನ್ನೊಂದು